ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇವಾಗ ಎಲ್ಲಿ ಹೊಂಟಿದ್ದೀವಪ್ಪ ಅಂತ ಅಂದರೆ ತಿಂತನಿ ಮೌನೇಶ್ವರ ದೇವಸ್ಥಾನಕ್ಕೆ ನಾವು ಹೊಂಟಿದ್ದೇವೆ ನೋಡ್ರಿ. ಈಗ ಈ ತಿಂತನಿ ಮೌನೇಶ್ವರ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಇವತ್ತು. ಯಾಕಂತಂದ್ರೆ ಇಲ್ಲೇ ಈಗ ನಮ್ಮ ಮಾಮನ ಮಗಂದ ಮುಂಜೆ ಐತಿ. ಮುಂಜಿರೋ ಕಾರಣಕ್ಕೆ ಹೊಂಟಿದ್ದೀವಿ. ಹಂಗೆ ಹೋಗ್ತಾ ಸರಿ ತಿಂತನಿ ಮೌನೇಶ್ವರ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಅದು ಮನೆ ದೇವರ. ಅಲ್ಲಿ ಹೋಗಿ ದೇವರು ಒಂದು ಸ್ವಲ್ಪ ಏನೇನಾಗುತ್ತಾ ಹೋಗಾಗ ಎಲ್ಲ ವೀಡಿಯೋ ಮಾಡ್ತಾ ಹೋಗ್ತಾಯಿದ್ದೀವಿ. ಸಂಜೆ 4-5 ಗಂಟೆ ಆಗ್ಬೋದು. ಈಗ ಹಂದ್ರಾಗಿಂದ್ರ ಹಾಕಿ ಈಗ ಬಂದಿದ್ದೀನಿ. ಒಂದು ಹಂಗೆ ಬಾಯಿ ಕಡೆ ಬಂದಿದ್ದೆ. ಯಾಕಂತಂದ್ರೆ ಫಸ್ಟ್ ವೀಡಿಯೋ ನಮ್ಮ ಹೊಲದಾಗ ಚಾಲೂ ಮಾಡ್ತಾನೆ ಪ್ರತಿಯೊಂದು. ಆದರೆ ಈಗ ಇಲ್ಲೇ ಚಾಲೂ ಮಾಡೀನಿ. ರಗಡ ಮಂದಿ ಅಲ್ಲಿ ಸಿಟಿಯಾಗ ಬ್ಲಾಗ್ ಮಾಡ್ಕೊತ ಹಂಗೆ ಬ್ಲಾಗ್ ಮಾಡ್ತಾರೆ ನಡೀತಿ. ಆದರೆ ರೈತರಿಗೆ ಒಂದು ಬ್ಲಾಗ್ ಮಾಡೋದಂದ್ರೆ ತೊಂದರೆ ಆಕತಿ. ಯಾಕಂತಂದ್ರೆ ನಮ್ಮ ಕೆಲಸ ಮಾಡ್ಕೊತ ಹಂಗೆ ಬ್ಲಾಗ್ ಮಾಡ್ಬೇಕಂದ್ರೆ ಮೊಬೈಲ್ ಮತ್ತೊಬ್ರು ವೀಡಿಯೋ ಮಾಡ್ಬೇಕಾಗತ್ತಿ. ನಾವೇ ವೀಡಿಯೋ ಮಾಡ್ಕೊತ ನಾವೇ ಕೆಲಸ ಮಾಡ್ಕೊತಂದ್ರೆ ಒಳಗೆ ಒಂದೊಂದು ಯಾವರೇ ಒಂದು ಪ್ಲೇಸ್ಗಳು ತಪ್ಪಬೋದು. ಈ ಥರ ನಾವು ಕೆಲಸ ಮಾಡೋದ್ರಾಗ ಇದು ವೀಡಿಯೋ ಮಾಡಕ್ಕೆ ಮತ್ತೊಬ್ರಿಗೆ ವೀಡಿಯೋ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಹಿಂಗೆ ಭಾಳ ಕಡೆ ಆಗೈತೆ ನನಗೆ. ವೀಡಿಯೋ ನಾ ಮಾಡೋ ಸಿಚುವೇಶನ್ದಾಗ ಏನ್ರಿ ಕೆಲಸ ಮಾಡೋಕ್ಕೆ ಹೇಳ್ತಾರೆ, ಕೆಲಸ ಮಾಡೋ ವೀಡಿಯೋ ಮಾಡೋದಾಗೋದಿಲ್ಲ. ಹಿಂಗಾಗಿ ಎಲ್ಲ ತಪ್ಪಿ ಬಿಡ್ತೈತಿ. ಆದರೂ ರಿಸ್ಟ್ ಮಾಡ್ಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡಿರಿ. ಒಂದಿಟ್ಟು ಈ ಥರ ಬ್ಲಾಗ್ ಆಗಿರ್ಬೋದು, ಒಂದಿಟ್ಟು ಕೆಲಸದ ಜೊತೆ ಹಿಂಗೆ ಬ್ಲಾಗ್ ಮಾಡ್ಬೇಕಂತ ಒಂದು ಏನೋ ಆಸೆ ಐತೆ. ಹಿಂಗೆ ಏನೋ ಮಾಡುವಾಗ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಕೈಗಿಳಿಗೆ ಹೋಗ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಾರು. ಹಿಂಗೆ ಹೋಗಿ ಡೈರೆಕ್ಟ್ ಜಾಗ ಬಿಡೋದೈತಿ. ಭೇಟಿಯಾಗೋಣ ಐಗಿಳಿಯಲ್ಲಿ. ಹಾಗೆ ಎಲ್ಲ ಲಗೇಜನ್ನ ಪ್ಯಾಕ್ ಮಾಡಿಕೊಂಡು ಊರನ್ನು ಬಿಟ್ಟು ಹೊಂಟ್ವಿ ಹಾಗೆ ಹೊಂಟ್ವಿ ನೋಡಿ. ಅಲ್ಲಿಂದ ಬಂದ್ಬಿಟ್ಟು ಬಿಜಾಪುರ ಟೋಲ್ ನಾಕ ಹತ್ರ ತರಬಿದ್ರು ನೋಡಿ. ಅದೇನೋ ಕಾರ್ಡ್ ಮಾಡಿಸ್ಬೇಕಂತ ಟೋಲ್ ನಾಕದ್ದು, ಅದರ ಸಲುವಾಗಿ ತರಬಿದ್ರು. ಹಾಗೆ ಒಂದು ಸ್ವಲ್ಪ ನಿಂತರು. ಇನ್ನೂ ಒಂದು ಗಾಡಿ ಹಿಂದುಳಿದಿತ್ತು. ತಡ ಆಗುತ್ತೆ ಅಂತ ಬಾಗಿಲ ತೆರೆದ್ಬಿಟ್ಟು ಒಳಗಿನವ್ರನ್ನ ಕರೀಲಿಕ್ಕೆ ಹೋದ್ರೆ ಒಳಗಡೆ ಸೇಬುಕಾಯಿನ ಪೀಸ್ ಆಗಿ ಮಾಡಿ ಹೊಟ್ಟೆ ಒಳಗೆ ಪಾರ್ಸಲ್ ಮಾಡ್ತಾ ಇದ್ರು. ಟೋಲನ್ನ ದಾಟಿಸ್ಬಿಟ್ಟು ಮುಂದೆ ತಂದು ತರಬಿದ್ರು. ಈಗ ಬಂತು ನೋಡಿ 2ನೇ ಗಾಡಿನೂ ಬಂದ ಮೇಲೆ ಇಬ್ರು ಕೂಡಿ ಕಾರ್ಡ್ ಮಾಡಿಸ್ಕೊಂಡು ಜಾಗ ಬಿಟ್ರು. ಫೈನಲ್ ಆಗಿ ರೀಲ್ಸ್ ಮಾಡ್ತಾ ಹಾಡ ಹಚ್ಕೊಂಡು ಹಾಗೆ ಹೀಗೆ ಮಾಡ್ತಾ ಗುಡಿ ಹತ್ರ ಬಂದ್ವಿ ನೋಡಿ. ಈಗ ಬಂದ್ಬಿಟ್ಟು ಇಳಿತಾ ಇದ್ದಾರೆ. ಈ ಲಗೇಜ್ನ ಎಲ್ಲ ಇಳಿಸಿ ಇನ್ನು ಗಾಡಿ ಮೇಲೆ ಹೇರಿರೋ ಮುಂದಿನ ಲಗೇಜ್ ಎಲ್ಲ ಇಳಿಸ್ಬೇಕು. ಅನ್ನಿ ಲಗೇಜ್ ಇಳಿಸೋಣ. ಗುಡಿ ಪಕ್ಕದಲ್ಲಿ ಈ ಕಡೆ ಕೃಷ್ಣಾ ನದಿ ಇದೆ. ಇಲ್ಲೇ ಸೈಡಲ್ಲಿ ಇಲ್ಲಿ ಇವು ರೂಮ್ಗಳಿದ್ದಾವೆ. ಈಗ ನಾವು ಬಂದಾಗ ಯಾರೂ ಜನ ಇರಲಿಲ್ಲ ಅಷ್ಟೊಂದೇನು, ಎಲ್ಲ ಖಾಲಿ ಆಗಿತ್ತು. ಇಲ್ಲೇ ಮೇಲ್ಗಡೆನೇ ರೂಮ್ ಹಿಡಿದಿರೋದು. ಈಗ ಕೆಳಗಡೆ ಹೋಗೋಣ. ರೂಮ್ ಹಿಡಿದಿರೋದು ಇಲ್ಲಿ ನಮ್ಮ ಕಾರ್ ತರಬಿದ್ದೀವಿ. ಈಗ ಹಿಂದ್ಗಡೆ ಬಸ್ಸಿಂದ ಎಂಟ್ರಿ ಆಗ್ತಿದ್ದೀವಿ. ಎಲ್ಲರೂ ಇಳಿದು ದೇವ್ರ ಗುಡಿ ಮುಂದೆ ಹೋಗಿ ಕೂತು ಬಿಟ್ಟಾರ ಮರಾಯ. ನಮ್ಮನ್ನ ಹಿಂದೆ ಬಿಟ್ಟು ಹೋಗ್ಯಾರು. ಎಲ್ಲ ಲಗೇಜ್ ಇಳಿಸಿ ಹೊಂಟೀವಿ ನೋಡ್ರಿ. ಎಲ್ಲ ಕತ್ಲೆ ಆಗಿತ್ತು ಬೇಯಿಸಿ. ಎಲ್ಲರೂ ಬಂದು ಕುಂತಾರೆ ನೋಡ್ರಿ. ಕೀಲಿ ಹಾಕಿ ಬಿಟ್ಟಿದ್ರು, ಬೇಯಿಸಿ ತಡ ಆಗಿತ್ತಲ್ರಿ.
ಎಲ್ಲರೂ ಹೊಟ್ಟೆ ಕಿರಿಯಾಕತ್ತಿದ್ದು ಮತ್ತೇನಾಯ್ತು ಒಟ್ಟರು ಪಟ ಊಟ ಮಾಡಿ ಹಾಸಿಗೆ ಹಾಯಿಸಿಬಿಟ್ರು ನೋಡ್ರಿ. ದೌಡ ಮತ್ತು ಮುಂಜಾನೆ ಎದ್ದ ಕಿಸಿಂದ ಕೆಲಸ ಮಾಡ್ಬೇಕತ್ತ 11 ಆಗಿತ್ತು ಅನ್ನೋದ್ರಾಗ ರಾತ್ರಿ ಟೈಮ್. ನಾವು ಮತ್ತು ಫೋನ್ ನೋಡ್ಕೊತ ಮಾಡ್ಕೋಬೇಕಂದ್ರೆ 12-1 ಆಕೈತಿ. ಅದ್ರ ಸಲಮಂದ ಎಲ್ಲ ಹಂಗೆ ಮಾಡ್ಕೊಂಡಿದ್ದೀವಿ. ಮುಂಜಾನೆ ಎದ್ದು ನೋಡ್ರಿ ಬೆಳಕಾತು. ಹಂಗೆ ಈ ಕಡೆ ಬಾಂಡೆ ತೊಗೊಂಬರ್ಬೇಕಂತೇಳಿ ಬಂದೆವು. ಎಲ್ಲರೂ ದೀಡ್ ನಮಸ್ಕಾರ ಹಾಕೋರು ದೀಡ್ ನಮಸ್ಕಾರ ಹಾಕಿ ಬಂದರು. ಜಳಕ ಮಾಡೋರು ಹೊಳಿ ಜಳಕ ಮಾಡಿ ಬಂದರು. ನಮ್ಮದು ಏನೈತ್ರಿ ಬಾಂಡೆ ತರ್ಬೇಕಾಗಿತ್ತೇನು ಅಡುಗೆ ಮಾಡ್ಲಿಕ್ಕೆ. ಅಡುಗೆ ಮಾಡಕ್ಕೆ ಚಾಲೂ ಮಾಡ್ತಾರೇನ, ಅದಕ್ಕೆ ಬಾಂಡೆ ತರಕ್ಕೆ ಬಂದಿದ್ದೀವಿ ಇಲ್ಲಿ. ಇವು ಏನೇನು ಹತ್ತಾವ ಅಂತೇಳಿ ಬಾಂಡೆ ಎಲ್ಲ ತಕ್ಕೊಳತ್ತಾರು. ಹಂಗೆ ಅವೆಲ್ಲ ಬಾಂಡೆ ತೊಗೊಂಬರೋದ್ರಾಗ ಈ ಕಡೆ ಅವೆಲ್ಲ ಒಂದಿಟ್ಟು ಮೊಸರು ಇರ್ತಾವಲ್ರಿ, ಅದ್ರ ಸಂಬಂಧ ಸಾಬಾನ ತಂತಿ ತೊಗೊಂಬಂದು ತೊಳ್ಯಾಕೆ ತಂದು ಕೊಟ್ನಿ. ಈ ಕಡೆ ನೋಡಿದ್ರೆ ಇಲ್ಲಿ ರೂಮ್ ಹಿಡ್ದಲ್ಲಿ ಇವರೆಲ್ಲ ಚಾಲೂ ಮಾಡಿದ್ರಿ. ಈಗ ಹೋಳಾಕ ಅಡುಗೆ ಮಾಡಾಕೈತ್ರಿ. ಇಲ್ಲಿ ತೆಳಗೆ ಹೇಳ್ದ ಒಂದು ಅರ್ಶನ ಚಾಲೂ ಮಾಡ್ಯಾರ ನೋಡ್ರಿ. ಅರ್ಶನ ಹಚ್ಚಕ್ಕೆ ಮತ್ತೆ ತೆರಬಿ ಕಳಿಸ್ಕೊಂಡು ಅರ್ಶನ ಎಲ್ಲ ಮೇಹಿ ಎಲ್ಲ ತಿಕ್ಕಿದ್ರು ಬರೋದ್ರಾಗ. ಈಗ ಮೇನ ಇವರು ಕೂತವ್ರು, ನಮ್ಮ ಮಾಮ ನಮ್ಮ ಅಕ್ಕ ಇವ್ರ ಮುಂದೆ ಕೂತಾನ ನೋಡ್ರಿ. ಬಾಹುಬಲಿ ಇಟ್ಟು ಹಚ್ಚುತ್ತಾ ಶ್ರವ್ಯ ಇವಂದ ನೋಡ್ರಿ. ಈಗ ಮುಂಜಿ ಇನ್ನು ಹಸನಂಗೆ ನುಣ್ಣಗಂಗಿ ಚೌರ ಹೊಡ್ಸೊಂಬರೋದೈತ್ರಿ ಸದ್ದ. ಈಗ ಎಲ್ಲರೂ ಆರತಿ ಮಾಡಿ ರೆಡಿ ಮಾಡಾಕ್ತಾರು. ಹಂಗೆ ತೆಳಗೆ ಕರ್ಕೊಂಬಂದ್ರೆ ನೋಡ್ರಿ ಸುರ್ಗಿಯಾಗ ಕುಂಡ್ರಿಸಿದು ಮಾಡು ಸಲ್ಮಂದ. ಚರಿಗೆ ಹಿಡಿದು ಸುರ್ಗಿಯಾಗ ಕುಂಡ್ರಿಸ್ಲಾಕ ಹಚ್ತಾರ್ರಿ ದಂಡಿಗೆ. ನನಗೆ ವೀಡಿಯೋ ಮಾಡೋದಕ್ಕೆ ಅದು ಹತ್ತೈತಿ ನೋಡ್ರಿ. ಅವನು ಯಾರೂ ವೀಡಿಯೋ ಮಾಡೋಕೆ ಬರಂಗಿಲ್ಲ. ಯಾವ್ದಾರೆ ವೀಡಿಯೋ ಮಾಡೋದು ಬಿಟ್ಬಿಟ್ಟು ಯಾವ್ದಾರೆ ಮಾಡಿರ್ತಾರೆ ಒಟ್ಟು ನೋಡ್ರಿ. ನಾ ಮೊಬೈಲ್ ಕೊಡ್ತಾಳೆ ಅಲ್ದ ಡುಬ್ದಾಗ ಜೂಮ್ ಹಾಕತ್ತಾನು. ಇಲ್ಲೇನು ನೋಡತ್ತೀರ ಬ್ಲ್ಯಾಕ್ ಟಿ ಶರ್ಟ್ ದಂಡಿಗೆ ನಿಂತ ನಮ್ಮ ಕಾಕನ ಮಗ ರೀ. ಹೋದ ವರ್ಷ ಹಚ್ಚಿ ವರ್ಷ ಮುಂಜಿ ಮಾಡ್ಯಾರ. ಒಂದು ಇಲ್ಲೇ ಬಂದಿದ್ದೆವು ಮಾಡಕ್ಕೆ. ಒಂದು 1.5 ವರ್ಷ ಆಗಿರ್ಬೋದು, ಏನು 2 ವರ್ಷ ಆಯ್ತು ಗೊತ್ತಿಲ್ಲ. ಕಾರ್ಗಡೆ ನೋಡಿರ್ಬೇಕು, ರೀಲ್ಸ್ ನೋಡ್ಕೊತ ಕೂತಿದ್ದ. ಹಂಗೆ ಮಾಮನ ಅಕ್ಕನ ಮಗ ಅಂದರೆ ಇದು ಒಂದಿಟ್ಟು ತಿಳಿಬೇಕಂದ್ರೆ ಹೆಂಗಂದ್ರೆ ಮಾಮನ ನಮ್ಮವ್ವನೂ ಅಕ್ಕನ ಆಗಬೇಕು. ಅಂದ್ರೆ ಮಾಮನ ಅವ್ವ ಮತ್ತು ನಮ್ಮ ಅವ್ವನ ಅವ್ವ ಇಬ್ಬರು ಕಸ ಅಕ್ಕ ತಂಗಿ. ಹಂಗೆ ಹೇಳ್ಕೊತ ಕೂತ್ರೆ ಇದು ಬ್ಲಾಗ್ ಆಗೋದಿಲ್ಲ. ಇದು ಫ್ಯಾಮಿಲಿ ಪರಿಚಯ ಮಾಡಿದಂಗೆ ಆಕತಿ. ಇಡೀ ಎಲ್ಲ ಜಗತ್ತಿನಾಗಿರೋ ಜನ ಎಲ್ಲ ಒಂದು ಕುಟುಂಬ ಅಂಥೇಳಿ ಯಾವುದೇ ಜಾತಿ ಭೇದ ಧರ್ಮ ಈ ಥರ ಒಡಕಿನಿಂದ ಬದುಕುತ್ತಿರೋದನ್ನು ಅದು ಇದು ಅಂಥೇಳಿ ಒಗ್ಗಟ್ಟಾಗಿ ಮಾಡಿದವರು ಶ್ರೀ ಮೌನೇಶ್ವರರು ಅವ್ರ ಕಾಲದಾಗ. ಸಿಂಪಲ್ದಾಗಿ ಇವ್ರ ಜೀವನ ಚರಿತ್ರೆ ಹೇಳ್ಬೇಕಂತಂದ್ರೆ ಇವ್ರು ಹುಟ್ಟಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರ ಗೋನಾಳ ಎಂಬ ಗ್ರಾಮದಾಗ. ವಿಶ್ವಕರ್ಮ ಸಮಾಜದ ಶೇಷಾಚಾರ್ಯ ಮತ್ತು ಶೇಷಮ್ಮ ಎಂಬ ಇಬ್ಬರು ದಂಪತಿಗಳು ಇರ್ತಾರೆ. ಇವರಿಗೆ ಮದುವೆಯಾಗಿ ಸುಮಾರು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ. ಇದೇ ಕಾರಣದಿಂದ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆದಿಲಿಂಗೇಶ್ವರನಲ್ಲಿ ಹರಕೆ ಹೊತ್ಕೊಂಡು ಕಿಸಿಂದ 12 ವರ್ಷಗಳ ಕಾಲ ಸತತವಾಗಿ ದಿನಾಲೂ ಮುಂಜಾನೆ 4 ಗಂಟೆಗೆ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅಷ್ಟಾದರೂ ಮಕ್ಕಳಾಗದೆ ಇರೋ ಕಾರಣಕ್ಕೆ ಇವ್ರ ಇನ್ನು ನನಗೆ ಮಕ್ಕಳಾಗಿಲ್ಲ, ಇಷ್ಟು ದಿನ ಇದು ಎಲ್ಲ ಮಾಡಿ ಏನಂತೇಳಿ ಸಾಯ್ಲಿಕ್ಕೆ ಹೋಗ್ತಾರೆ. ಆ ಸಮಯದಾಗ ಆದಿಲಿಂಗೇಶ್ವರ ಪ್ರತ್ಯಕ್ಷಾಗಿ ನಾನೇ ನಿನ್ನ ಮಗನಾಗಿ ಬರ್ತೀನಿ ಅಂತ ಹೇಳಿಕಿಸಿಂದ ಅವರ ಮಗಲಾಗ ಹಸುಗೂಸು ಒಂದು ಇರ್ತದಂತ. ಅವಾಗ ಆ ಹಸುಗೂಸ ಅವರು ತಂದು ಸಾಕೋತಾರು. ಊರವರಿಗೆಲ್ಲ ಅಚ್ಚರಿ. ಹೆಂಗಂತಂದ್ರೆ ಅವರು ಹೊಟ್ಟೆಗೆ ಜನಿಸಿದ್ದು ಅಲ್ಲಿದ್ದ ಹಸುಗೂಸ ತಾನಾಗೆ ಅಲ್ಲಿ ಒಂದು ದೀಪದ ರೂಪದಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿಂದ ಅವರ ಸಾಕೊಂಡು ಮೌನೇಶ್ವರ ಮೌನಾದೇನ ಅಂತ ಹೆಸರಿಟ್ಬಿಟ್ಟು ಅಲ್ಲಿಂದ ಮೌನೇಶ್ವರ ಬಾಲಲೀಲೆಗಳನ್ನು ಮಾಡ್ಕೊತ ದೊಡ್ಡವರಾದಂಗೆ ನಮ್ಮ ರಾಜ್ಯವಷ್ಟೇ ಅಲ್ಲದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ಪವಾಡಗಳನ್ನು ಮಾಡಿ ರಾಚೋಟಿ ವೀರಭದ್ರ ಕಲ್ಲಿನ ಮೂರ್ತಿಗೆ ಜೀವಂತ ಮಾಡಿ ಲಾಡುವನ್ನು ತಿನ್ನಿಸಿ ಬಂದಿರತಕ್ಕಂಥದ್ದು. ಹಾಗೆ ಹಲವಾರು ಕಡೆ ಪವಾಡಗಳನ್ನು ಮಾಡಿದ್ದಾರೆ.
ಹಾಗೆ ಕೊನೆಗೆ ಬಂದುಬಿಟ್ಟು ತನಗೆ ಒಬ್ಬ ಗುರುವಾದರೂ ಸಹ ಗುರುವಿಗಾದರೂ ಇಲ್ಲಿ ಜನ್ಮವನ್ನು ಪಡೆದ ನಂತರ ಗುರುವಿಗಾದರೂ ಸಹ ಒಬ್ಬ ಗುರು ಬೇಕೇ ಬೇಕು ಅಂಥೇಳಿ ಅವರು ತಮ್ಮ ಗುರುವನ್ನು ಹುಡ್ಕೊಂಡು ಬಂದುಬಿಟ್ಟು ಇಸ್ಲಾಂ ಧರ್ಮದ ಒಬ್ಬ ಗುರುವನ್ನು ತಾನು ಹಿಡಿದುಕೊಂಡು ಗುರುವನ್ನು ಮಾಡಿಕೊಂಡು ತಾನು ಶಿಷ್ಯನಾಗಿ ಈ ಗುಡಿಯನ್ನು ನೀವು ನೋಡ್ಬೋದು. ಗುಡಿ ಮೇಲೆ ನಿಮಗೆ ಇದು ಇಸ್ಲಾಂ ದರ್ಗಾ ಏನು ಕಾಣ್ತಾವಲ್ವ, ಇದು ಮಸೀದಿಗಳ ರೀತಿಯಲ್ಲಿ ಗುಡಿ ಕಾಣಿಸ್ತಾ ಇರುತ್ತೆ. ಮೇಲೆ ಗುರುವಿನ ಗದ್ದಿಗೆಯನ್ನು ಹೊಂದಿದ್ದು ಕೆಳಗಡೆ ಅವರ ಮೂರ್ತಿ ಇದೆ. ಅಂದರೆ ತಾವು ಶಿಷ್ಯರಾಗಿ ಕೆಳಗಡೆ ಎದ್ದುಗೊಟ್ಟು ಗುರುವಿನ ಮೇಲ್ಗಡೆ ಇಟ್ಟಿದ್ದಾರೆ. ಅಂದರೆ ಅದೇ ರೀತಿಯಾಗಿ ನಮಗೆ ದೇವಾಲಯವನ್ನು ನೋಡಲಿಕ್ಕೆ ಕಾಣುತ್ತೆ. ಮೇಲ್ಗಡೆ ಮಸೀದಿ ರೀತಿಯಲ್ಲಿ, ಒಳಗಡೆ ದೇವಸ್ಥಾನದ ರೀತಿಯಲ್ಲಿ ಕಾಣುತ್ತೆ. ಹಾಗೆ ಯಾವುದೇ ಇಸ್ಲಾಂ ಧರ್ಮದವರಾಗಿರ್ಬೋದು, ಹಿಂದೂ ಧರ್ಮದಾಗಿರಬಹುದು, ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಇರಲ್ಲದೆ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಅಂತ ಹೇಳ್ತಾ ನಮ್ಮ ಬ್ಲಾಗಿನ ಕಡೆ ಈಗ ತಿರ್ಕೊಂಡ್ರೆ ಎಲ್ಲರೂ ಇಲ್ಲಿ ಬಂದ ಕಿಸಿಂದ ಮುಂಜೆ ಆಗಿರ್ಬೋದು, ಜಡಿ ತೆಗ್ಸೋದಾಗಿರ್ಬೋದು ಮಾಡ್ತಾರೆ. ಹಲವಾರು ಮದುವೆ ಆಗಿರ್ಬೋದು ಈ ದೇವಸ್ಥಾನದಲ್ಲಿ ಭಾಳ ನಡೀತಾವೆ. ಈಗ ನಾವು ಬಂದಿನ ಒಂದಿಷ್ಟು ಜನ ಕಮ್ಮಿ ಐತಿ ಇಲ್ಲಿ, ನಾವು ಅಷ್ಟು ಇದ್ವಿ. ನಮ್ಮ ಮುಂಜಾಗೋದು ಹೇಳ್ತಾನೆ ಮಂದಿ ಭಾಳ ಇತ್ತು. ನಾವು ಮನ್ಯಾನವ್ರು ವಿಚಾರ ಮಾಡಿದ್ದಿಲ್ಲ, ಎಲ್ಲ ಮತ್ತೊಬ್ಬರು ಮಾಡಿ ಕೊಟ್ಟಿದ್ದಾರೆ ನಮ್ಮದು ಮುಂಜೆದು. ಆ ನಮೂನಿ ಮಂದಿತ್ತು, ಮತ್ತೊಬ್ರದ್ರಾಗ ಅವರ ಮಾಡಿಬಿಟ್ಟಿದ್ದಾರೆ ನಮ್ಮದು. ಹಂಗೆ ಮಂದಿತ್ತು. ಈಗ ಯಾರಿಲ್ಲ, ಅಷ್ಟೊಂದು ಜನ ಬಂದಿಲ್ಲ ಇವತ್ತು. ಯಾಕೇನು ತಣ್ಣೀರು ಸುರುವಂಟ್ಲೆ ಕುಣಿದಾಡಕತ್ಯಾರ ನೋಡ್ರಿ ಒಟ್ಟ. ಪ್ರಾಕ್ಟೀಸ್ ಆಗತ್ತಾಳೆ ಈಗ. ನಂದೆಲ್ಲ ವಿಡಿಯೋ ಎಡಿಟಿಂಗ್ ಮುಗಿದಿತ್ತು. ಮತ್ತು ಈ ತುಕುಡಿ ಸಿಕ್ತು ನೋಡ್ರಿ, ಇದು ಒಂದು ಸಣ್ಣ ವಿಡಿಯೋದ ತಟ್ಟ ಒಂದು ತುಕುಡಿ ಸಿಕ್ತು. ಈ ಮುಂಜಿ ಇದೇನು ನೋಡಕತ್ತೀರಲ್ಲಿ ನೀವು, ಈ ಮುಂಜಿ ಅಂತ ಮಾಡಿಬಿಟ್ರೆ ಅರ್ಧ ಮದುವೆ ಆದಂಗೆ, ಪೂರ ಮದುವೆನ ಆದಂಗೆ. ಹೆಣ್ಣು ಇರಂಗಿಲ್ಲ ಅಷ್ಟ ನೋಡ್ರಿ, ಒಟ್ಟು ಹೆಣ್ಣು ಇರಲ್ದ ಮದುವೆ ಆದಂಗೆ, ಅರ್ಧ ಮದುವೆನ ಮುಗ್ದಂಗೆ ಇಲ್ಲಿ. ಅಮ್ಮು ಸರಿ ಅಮ್ಮು. ಅವರೊಟ್ಟಿಗೆ ಹೇಳಿ ಇದೇನು ನೋಡ್ತಾ ಇದ್ದೀರಲ್ವ ರಥ, ಇದು ಜಾತ್ರೆಯಲ್ಲಿ ಎಳೆಯುವಂಥ ರಥ. ಕಡೆಗೂ ನಮ್ಮ ಬಾಳೆ ವಿಡಿಯೋ ಚಾಲೂ ಮಾಡಿದಾಗ ಮೊದಲೇ ಹೇಳಿದ್ನ, ನಮ್ಮ ಹೊಲ್ದಾಗ ಅಲ್ಲೇ ಇದ್ದಾಗ ವಿಡಿಯೋ ನಾವು ಏನರ ಕೆಲಸ ಮಾಡಕ್ಕೆ ಹೋದ್ವಿ ಅಂದರೆ ಈ ಕಡೆ ಏನರ ವಿಡಿಯೋ ಮಾಡೋದು ತಪ್ಪುತ್ತೈತಿ ನಮ್ಮದು ಅಂತೇಳಿ. ಹಂಗೆ ಆಯ್ತು. ಈ ಕಡೆ ಚೌರಿ ಮಾಡ್ಸೊಂಬರೋದು, ಆ ಕಡೆ ಮುಂಜಿ ಮಾಡೋದು ಎಲ್ಲ ತಪ್ಪಿತ್ತು. ವಿಡಿಯೋನ ಮಾಡೋದು ಹೊತ್ತು ನಂದು ಜೀವನಾನ ಇದಾಯ್ತು ಬರೀ. ಹಂಗೆ ಅಂತೇಳಿ ತೆಳಿಗೆ ಹೊಳೆ ಕಡೆ ಬಂದಿದ್ದು ನೋಡಿ. ತೆಳಗೆ ಇಳ್ದಾವ ನೀರಂತರೂ ಹೊಳ್ಯಾಗ. ಇಲ್ಲಿ ಹೊಳೆ ಮೋನೇಶ್ವರ ಇದ್ದಾಗ ಏನಾಗಿತ್ತು ಅಂತಂದ್ರೆ ಫುಲ್ ನೀರು ಬಂದ ಕಿಸಿಂದ ಭಾಳ ಸಪ್ಪಳಕ್ಕಿತ್ತದ ನೀರಿಂದ. ಅದರ ಸಲುವಾಗಿ ಗಂಗಾ ಮಾತೆನ ಕರೆಸಿ ಕಿಸಿಂದ ಮಾತುಕತೆ ಮಾಡತ್ತಿದ್ದರು ನೋಡ್ರಿ. ಕಚ್ಚೆ ಬಿಟ್ಟಾರು. ಗಂಗಾ ಮಾತೆ ಮತ್ತು ಮೌನೇಶ್ವರ ಮಾತುಕತೆ ನಡೆದಿದ್ದ.
ಕರೆದ ಕಿಸಿಂದ ಹೇಳ್ದತ್ತ ಇಲ್ಲಿ ಮಂದಿಗೆ ಪ್ರಾಬ್ಲಮ್ ಭಾಳ ಆಕತಿ, ಒಂದು ಸ್ವಲ್ಪ ನಿನ್ನ ಅಲೆಗಳ ಶಬ್ದವನ್ನು ಕಡಿಮೆ ಮಾಡಂತ ಹೇಳಂತ್ಲೆ. ಇದುವರೆಗೂ ಎಂಥ ನೀರು ಜೋರು ಬಂದರೂ ಪ್ರವಾಹ ಬಂದರೂ ಒಂದೀಟ್ ಸಪ್ಪಳ ಆಗೋದಿಲ್ಲ ಅಲ್ಲಿ. ಬ್ರಿಡ್ಜ್ ಮೇಲೆ ಹಾಸಿ ಕಿಸಿಂದ ಮತ್ತು ಈಚೆ ಕಡೆನ ಬಂದೆವು ನೋಡ್ರಿ. ಇನ್ಕ ಝೂಮೌಟ್ ಹಾಕಿ ನಿಮಗೆ ತೋರಿಸಿದ್ನೆಲ್ಲ ಮೌನೇಶ್ವರ ಮತ್ತು ಗಂಗಾ ಮಾತೆ ಮಾತುಕತೆ ಮಾಡಿದಂಥ ಒಂದು ಮೂರ್ತಿ ಇದ್ವಲ್ಲ, ಅಲ್ಲೇ ಬಂದೆವು ನೋಡ್ರಿ. ಈಗ ಇಲ್ಲಿ ಜಾಗ ಮಾತ್ರ ಮನಗಂಡ ಐತೆ ನೋಡ್ರಿ. ಪೂರ್ತಿ ಗಿಡಗಳ ತಂಪು ನಿವಾಂತ ಜಾಗ, ಪದ್ಧಸಿರಿ ಜಾಗ ಅನ್ಕರ ಫಸ್ಟ್ ಕ್ಲಾಸ್ ಐತ್ರಿ. ಒಟ್ಟ ಇಲ್ಲಿ ಹೇಳ್ತು ಹೊಳಿ ಆ ಕಡೆ ದೇವಸ್ಥಾನ ಐತಿ, ಈ ಕಡೆ ಮೂರ್ತಿ ಮತ್ತು ಇದು ಗಂಗಾ ಮಾತೆದು ಇಲ್ಲೇ ಐತಿ ನೋಡ್ರಿ. ಮಂದಿ ಬಂದಿರ್ತಾರೆ ನೋಡ್ರಿ. ಅವ್ರ ಯಾವುದೇ ಕಷ್ಟಗಳಿರಲಿ, ಯಾವುದೇ ಏನೋ ನೋವಿರಲಿ ಬೇಡ್ಕೊಂಡು ಕಿಸಿಂದ ಇಲ್ಲಿ ಕಲ್ಲು ಕಟ್ಟ್ಯಾರ ನೋಡ್ರಿ. ಹಿಂಗೆ ಕಲ್ಲಿನ ಮೇಲೆ ಕಲ್ಲು ಕಟ್ಟಿ ಹೊಕ್ಕಾರು. ಅವು ಈಡೇರಿದ ಬಳಕ ಬಂದ ಕಿಸಿಂದ ಅವು ಕಲ್ಲು ಕೆಡಿ ಹೊಕ್ಕಾರ ಇಲ್ಲಿ. ದೇವ್ರಿಗೆ ಬಂದಾರಿಲ್ಲೋ ಗೊತ್ತಿಲ್ಲ, ಮಾತ್ರ ಫೋಟೋ ತಗೊಳ್ಳೋದು ಮಾತ್ರ ಒಟ್ಟ ಬಿಟ್ಟಿಲ್ಲ. ಮತ್ತು ನೀ ಏನು ಮಾಡತ್ತೀಪ್ಪ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾ ಬ್ಲಾಗಿಗೆ ವಿಡಿಯೋ ಮಾಡತ್ತೀನಿ. ಮತ್ತು ಏನು ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಂಗೆ ವಿಡಿಯೋ ಶೇರ್ ಮಾಡಿರಿ. ಹಂಗೆ ನೋಡ್ಕೊತ ಕೂತಾರೇನು ಮತ್ತು ಹೊಡೀರಿ ಒಂದು ಲೈಕ್. ವಿಡಿಯೋ ಇಷ್ಟ ಆಗಿಲ್ಲಪ್ಪ ಅಂತಂದ್ರೂ ಡಿಸ್ಲೈಕ್ ಮಾಡಿ. ಯಾಕಪ್ಪ ಅಂತಂದರೆ ವಿಡಿಯೋ ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅನ್ನೋದಾದರೂ ನಮಗೆ ಮುಂದಿನ ಸಲ ಗೊತ್ತಾಗುತ್ತೆ. ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಏನು ನೋಡ್ಲಾಗ್ತೀರಿ, ವಿಡಿಯೋ ಮುಗೀತ ತಿರುಗಿ. ಹಿಂಗೆ ವೀಡಿಯೋಗೆ ಸಪೋರ್ಟ್ ಮಾಡ್ಕೊ ಬರ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಆರ್ಯಂಬ್ರು ಕನ್ನಡಿಗ. ಮುಂದೆ ಸಿಗೋಣ.